ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಇವತ್ತು ನಾವು ನಿಮಗೆ ಬೆಂಗಳೂರಿನಿಂದ ಒಂದು ದಿನದಲ್ಲಿ ಹೋಗಬಹುದಾದಂಥ ಒಂದು ಐತಿಹಾಸಿಕ ಪ್ರಸಿದ್ಧ ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ ಇದು ಬೆಂಗಳೂರಿಂದ 120 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇದು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಇದರ ವಿಶೇಷತೆ ಏನಂದ್ರೆ ಇದನ್ನ ಕಟ್ಸಿರೋದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಾರೆ. ಸುಮಾರು 400ರಿಂದ 500 ವರ್ಷದ ಹಳೆಯ ಜಾಗ. ಇಲ್ಲಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐ ಹೋಪ್ ನೀವು ಇದನ್ನ ಗೆಸ್ ಮಾಡಿರ್ಬೋದು. ಇಟ್ ಈಸ್ ನನ್ ಅದರ್ ದ್ಯಾನ್ ಲೇಪಾಕ್ಷಿ. ಬೆಂಗಳೂರಿಂದ ನೀವು ಚಿಕ್ಕಬಳ್ಳಾಪುರ ರೋಡ್ನ ಹಿಡ್ಕೊಂಡು ಹಾಗೆ ಸೀದಾ ಬಂದರೆ ಕೊಡಕೊಂಡ ಹತ್ರ ನೀವು ಲೆಫ್ಟ್ ಡಿವಿಯೇಷನ್ ತಗೊಬೇಕಾಗತ್ತೆ ಲೇಪಾಕ್ಷಿಗೆ ಹೋಗೋಕ್ಕೆ. ಲೇಪಾಕ್ಷಿಯ ಇತಿಹಾಸ ಎಷ್ಟು ಹಳೇದಂದ್ರೆ ಇದನ್ನು ನಮ್ಮ ರಾಮಾಯಣದ ಕಾಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ರಾವಣನಿಂದ ಗಾಯಗೊಂಡಂತಹ ಜಟಾಯು ಬಿದ್ದಿರೋ ಜಾಗ ಇದು ಅಂತ ಹೇಳ್ತಾರೆ. ಅದೇ ಈಗಿನ ಕಾಲಕ್ಕೆ ಬಂದರೆ ಇಲ್ಲಿನ ಒಂದು ಮೇನ್ ಅಟ್ರಾಕ್ಷನ್ ಏನಂದರೆ ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ಗುಡಿ ಇದೆ. ಒಂದು ಬೆಟ್ಟದ ಮೇಲೆ ಈ ಗುಡಿ ಇರೋದು. ಇದು ಕೂಡ ತುಂಬ ಸುಪ್ರಸಿದ್ಧ. ಈ ದೇವಸ್ಥಾನನ ವೀರಣ್ಣ ಮತ್ತು ವಿರೂಪಣ್ಣ ಅಂತ ಇಬ್ಬರು ಬ್ರದರ್ಸ್ನ ಇದನ್ನು ಕಟ್ಟಿಸಿರೋದು. ಇದು ಸುಮಾರು 400 ವರ್ಷದ ಹಳೆಯ ವಾಸ್ತುಶಿಲ್ಪ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಬನ್ನಿ ಲೇಪಾಕ್ಷಿ ನೋಡೋಣ ಇವತ್ತು. ಸೊ ಫೈನಲಿ ವೆಲ್ಕಮ್ ಟು ಲೇಪಾಕ್ಷಿ. ಸೊ ಲೇಪಾಕ್ಷಿ ಪಾರ್ಕಿಂಗಲ್ಲಿದ್ದೀವಿ ಈಗ. ಸೊ ಕಾರ್ನ ಪಾರ್ಕ್ ಮಾಡಾಯಿತು. ಸೊ ಈಗ ಲೆಟ್ಸ್ ಹೆಡ್ ಟುವರ್ಡ್ಸ್ ದ ಟೆಂಪಲ್. ಸೊ ಅಲ್ಲಿದೆ ಟೆಂಪಲು. So we'll be going there. ಸೊ ಇದು ತುಂಬ ಪುರಾತನವಾದಂತಹ ಟೆಂಪಲ್ಲು. ಸೊ ಕಾರ್ ಪಾರ್ಕ್ ಮಾಡಿ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲೇ ನಿಮಗೆ ಟೆಂಪಲ್ ಕಾಣುತ್ತೆ. ಸೊ ನೀವೇನಾದರೂ ಹಣ್ಕಾಯಿ ಅದು ಇದು ತೊಗೊಬೇಕಂದ್ರೆ ಅದು ಕೂಡ ವ್ಯವಸ್ಥೆ ಇದೆ ಇಲ್ಲಿ. ಸ್ವಲ್ಪ ಮೇಲೆ ಹತ್ತು ಹೋಗಬೇಕು. ಅಲ್ಲಿ ಟೆಂಪಲ್ ಇದೆ. ಇದು ನಮ್ಮ ಎಂಟ್ರೆನ್ಸ್. ಇದು ಎಂಟ್ರೆನ್ಸು ಟೆಂಪಲ್ದು. ಸೊ ಇಲ್ಲಿ ಕಂಬಗಳನ್ನ ನೋಡಿ, ಎಷ್ಟು ಹಳೆ ಕಂಬಗಳು, ಬಟ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಇಲ್ಲಿನ ಎಂಟ್ರೆನ್ಸ್ ಇದೆ. ಲೆಟ್ಸ್ ಗೋ ಟು ದ ಎಂಟ್ರೆನ್ಸ್. ತುಂಬ ಚೆನ್ನಾಗಿರೋ ಡ್ರಾಯಿಂಗ್ಸ್, ಹಳೆ ಕಾಲದಲ್ಲಿ ಮಾಡಿರುವಂತಹ ಡ್ರಾಯಿಂಗ್ಸ್ ಇದೆ.
ಸೊ ಹಾಗಿದ್ರೆ ಬನ್ನಿ, ಐ ಥಿಂಕ್ ದಿಸ್ ಇಸ್ ದ ಓವರ್ ಆಲ್ ವ್ಯೂ ಟೆಂಪಲ್ದು. ಈಗ ದೇವ್ರ ದರ್ಶನ ಮಾಡೋಣ. ಸೊ ಅಂತೂ ಇಂತೂ ದೇವರ ದರ್ಶನ ಮುಗೀತು. ಈಗ ಆ್ಯಕ್ಚುಲಿ ಗರ್ಭಗುಡಿ ತೋರಿಸ್ಬಾರ್ದು, ಬಟ್ ಬ್ಯೂಟಿಫುಲ್ ಆಗಿದೆ. ಸೊ ಕತೆ ಏನಂದರೆ, ಇದು ಆಲ್ಮೋಸ್ಟ್ 400-500 ವರ್ಷಗಳ ಹಿಂದೆ ಕಟ್ಟಿರೋದು. ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದೆ. ಐ ಥಿಂಕ್ 14ನೇ ಶತಮಾನದ್ದು ಇದೆಲ್ಲ ವಾಸ್ತುಶಿಲ್ಪ ನೀವು ನೋಡ್ಬೋದು. ಸೊ ಮೇಲೆ ಪೇಂಟಿಂಗ್ಸ್ ಕೂಡ ಇದೆ, ತುಂಬ ಹಳೆ ಪೇಂಟಿಂಗ್ಸು. ಇಲ್ಲೆಲ್ಲ ನೋಡಿ, ಎಲ್ಲದ್ರ ಮೇಲೆ ಪೇಂಟಿಂಗ್ ಇದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇದೊಂಥರ ಟಾಟಾಯ್ಸ್ ಥರ ಇರುವಂಥ ಪರ್ವತದ ಮೇಲೆ ಕಟ್ಟಿರೋದು ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲ ಹಲವಾರು ಕಂಬಗಳು ನೀವು ನೋಡ್ಬೋದು. ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಕತೆ ಹೇಳುತ್ತಿದ್ದು. ಇದನ್ನು ನೀವು ಬಂದ್ಬಿಟ್ಟು ಒಂದೊಂದೇ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ದ್ವಾರಪಾಲಕರು ಕಾಣಿಸ್ತಾರೆ ನಿಮಗೆ ಆ ಕಡೆ ಮತ್ತು ಈ ಕಡೆ. ಮತ್ತು ಇಲ್ಲಿ ನಿಮಗೆ ನಂದಿ ಕಂಬ ಕಾಣುತ್ತೆ ಮುಂದೆ. ಸೊ ಈ ಕಡೆ ಮುಂದೆ ಬಂದರೆ ಮೇಲೆ ಆಗಿನ ಕಾಲದ ವಾಸ್ತುಶಿಲ್ಪ ಮತ್ತು ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಭಂಗಿ ಇರ್ಬೋದು. ಕೆಲವೊಂದು ಹಾಳಾಗಿದೆ ನೋಡಿ, ಇಲ್ಲಿ ಇದು ಕೆಲವೊಂದು ಹಾಳಾಗಿದೆ, ಬಟ್ ಇನ್ನೂ ಕೆಲವೊಂದು ಹಾಗೆ ಉಳ್ಕೊಂಡಿದೆ. ಸೊ ಇದನ್ನೆಲ್ಲ ನೀವು ನೋಡ್ಬೋದು ಬಂದರೆ. ಮೇನ್ ಅಟ್ರಾಕ್ಷನ್ ಇಲ್ಲಿ ಏನಂದರೆ, ಇಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ. ಸೊ ವೀರಭದ್ರ ಸ್ವಾಮಿ ಜೊತೆಗೆ ಗಣಪತಿ, ಶಿವ, ದುರ್ಗಿ, ಪಾರ್ವತಿ, ಸೊ ಎಲ್ಲರ ಟೆಂಪಲ್ ಇದು ಒಳಗಡೆ ಇದೆ. ಸೊ ಇಲ್ಲಿ ನೀವು ಒಳಗಡೆ ಹೋದರೆ ಅದನ್ನೆಲ್ಲ ನೋಡ್ಬೋದು. ಸೊ ಇದು ಈ ಒಂದು ಭಾಗ. ಸೊ ಮುಂದೆ ಹೋಗಿ ನೋಡೋಣ ಇಲ್ಲಿ ಇನ್ನೇನಿದೆ ಅಂತ. ಇನ್ನೂ ಒಂದು ವಿಶೇಷ ಏನಂದರೆ, ಇಲ್ಲಿ ಒಂದು ಗರುಡಂದು ಒಂದು ಮಾನ್ಯುಮೆಂಟ್ ಕೂಡ ಇದೆ, ಅದನ್ನು ನೋಡೋಣ. ಬಟ್ ದಿಸ್ ಇಸ್ ದ ಬೇಸಿಕ್ ಥಿಂಗ್ ಸೋ ಫಾರ್. ಸೊ ಇದೊಂಥರ ಬರ್ಡೇ ಬ್ಲಾಗ್ ಅನ್ಬೋದು. ಸೊ ಬರ್ಡೇನ ಸೆಲೆಬ್ರೇಟ್ ಮಾಡೋದೊಂದು ವಿಶೇಷ ಸ್ಟೈಲಲ್ಲಿ. ಕೇಮ್ ಟು ಲೇಪಾಕ್ಷಿ, ಬೆಂಗಳೂರಿಂದ ಒಂದು 120 ಕಿಲೋಮೀಟರ್ ದೂರ ಇದೆ ಇದು. ನಮ್ಮ ನ್ಯಾಷನಲ್ ಹೈವೇ ಏರ್ಪೋರ್ಟ್ ರೋಡಲ್ಲಿ ಮುಂದೆ ಬಂದರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ಮೇಯ್ನು ನಾನು ಹೇಳ್ದಂಗೆ ವಾಸ್ತುಶಿಲ್ಪ ಅಂತೂ ತುಂಬ ಅದ್ಭುತವಾಗಿದೆ. ಮತ್ತು ಹಳೆ ಕಾಲದ ಟೆಂಪಲ್ ಇದು ನೋಡ್ಬೋದು. ಇದು ಒಂದು ಬಂಡೆನ ಕೊರೆದು ಮಾಡಿರುವಂಥದ್ದು ಈ ಇಡೀ ಟೆಂಪಲ್ನ. ಸೊ ಅದೇ ಇಲ್ಲಿನ ವಿಶೇಷ. ಮತ್ತು ಇವತ್ತು ವೆದರ್ ಕೂಡ ಬ್ಯೂಟಿಫುಲ್ ಆಗಿದೆ. ಜನರಲಿ ಇಲ್ಲಿ ತುಂಬ ಬಿಸಿಲಿರುತ್ತೆ, ಬಟ್ ಇವಾಗ ವೆದರ್ ತುಂಬ ಏನಂತಾರೆ ತಂಪಾಗಿದೆ ಇವತ್ತು, ಥ್ಯಾಂಕ್ಫುಲಿ. ಒಂದು ಅದ್ಭುತ ಏನಂದರೆ, ಇಲ್ಲಿ ಮೇಲೆ ನಿಮಗೊಂದು ದೇವಿ ಕಾಣಿಸ್ತಿರ್ಬೋದು ಮುಖ. ನೀವು ಹೇಗೆ ಮೂವ್ ಆಗ್ತೀರಾ, ಎಲ್ಲೇ ಹೋದರೂ ನಿಮ್ಮನ್ನೇ ನೋಡ್ತಿರೋ ಥರ ಅನಿಸುತ್ತೆ. ಇದು ಆಗಿನ 400 ವರ್ಷದ ಹಿಂದಿನ ಪೇಂಟಿಂಗ್ ಇದು. ಸೊ ಇದನ್ನು ನೀವು ಕೂಡ ಬಂದ್ಬಿಟ್ಟು ನೋಡ್ಬೋದು. ಆ್ಯಂಡ್ ಇನ್ನೊಂದು, ನನಗೆ ಯಾರೋ ಹೇಳ್ದ ಹಾಗೆ ಈ ಪಿಲ್ಲರ್ ಆ್ಯಕ್ಚುಲಿ ಮುಂಚೆ ಪಾಸ್ ಆಗ್ತಿತ್ತು, ಬಟ್ ಇವಾಗ ಯಾರೋ ಐ ಥಿಂಕ್ ಬ್ರಿಟಿಷರ ಕಾಲದಲ್ಲಿ ಅದನ್ನು ಮುಟ್ಟಿ ಅದನ್ನು ಈಗ ಬೆಂಡ್ ಆಗಿದೆ. ಸೊ ನೋಡಿದ್ರೆ ಸ್ವಲ್ಪ ಟಿಲ್ಟ್ ಆದಂಗಿದೆ ಇದು. ಇಲ್ಲಾಂದರೆ ಅಲ್ಲಿ ಒಂದು ಹಗ್ಗ ಹಾಕಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಪಾಸ್ ಅಂಡರ್ ಇಟ್. ಸೊ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ. ಇಟ್ಕೊಳ್ಳಿ ಹತ್ತೋದಿಲ್ಲ. ಸೊ ಲೆಟ್ ಸಿ ಎಷ್ಟು ಪಾಸ್ ಆಗುತ್ತೆ ಅಂತ. ಆ ಕಡೆ ಎಳೀರಿ. ಸೊ ನೋಡ್ದಂಗೆ ಇಲ್ಲಿವರೆಗೂ ಬರುತ್ತೆ, ಬಟ್ ಪಾಸ್ ಅಂತೂ ಆಗೋ ಥರ ಅನಿಸುತ್ತೆ. ಸೊ ಇಲ್ಲಿಂದ ಮುಂದೆ ಈಗ ನಡ್ಕೊಂಡು ಹೋಗೋಣ. ಇಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ವಿಗ್ರಹ ಇದೆ. ಸೊ ಥಿಂಕ್ ನೀವು ತುಂಬ ಫೋಟೋಸ್ ನೋಡಿರ್ತೀರ. ಇಲ್ಲಿ ಮೋಸ್ಟ್ ಕ್ಲಿಕ್ಡ್ ಪ್ಲೇಸ್ ಅದು. ಇಲ್ಲಿ ಮೇಲೆ ಶಿವ ಮತ್ತು ನಾಗಪ್ಪ ಸೊ ಎಲ್ಲ ಕಾಣುತ್ತೆ ನಿಮಗೆ ಇಲ್ಲಿ. ಏನಿದೆ ಜಸ್ಟ್ ವೀರಭದ್ರ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡಲ್ಲಿದೆ. ಸೊ ಇಲ್ಲಿಂದ ಈ ಒಂದು ವಿಗ್ರಹ ಏನಿದೆ ಇದ್ರ ಮುಂದೆ ಹಿಂಗೆ ನಡ್ಕೊಂಡು ಹೋದರೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಕೆಳಗಡೆ ಎಲ್ಲ ಪಾಚಿಯಾಗಿದೆ, ಬಟ್ ಅಲ್ಲಿ ನಿಮಗೆ ಇನ್ನೊಂದು ವಾಸ್ತುಶಿಲ್ಪ ಕಾಣುತ್ತೆ, ತುಂಬ ಚೆನ್ನಾಗಿದೆ ಅದು ಕೂಡ. ಸೊ ಫೋಟೋ ಶೂಟ್ ಮಾಡಬೇಕನ್ನೋರಿಗೆ ನೋಡಿ, ದಿಸ್ ಇಸ್ ದ ಪ್ಲೇಸ್.
ಬರೀ ಪಿಲ್ಲರ್ಸ್ ಮಾತ್ರ ನಿಂತಿದೆ. ಐ ಥಿಂಕ್ ಮೇಲಿದ್ದು ಛಾವಣಿ ಎಲ್ಲ ಹೋಗಿದೆ ಈಗ. ಬಟ್ ಯು ಕ್ಯಾನ್ ಸಿ ದ ಹೋಲ್ ಪಿಲ್ಲರ್ ಆ್ಯಸ್ ಇಟ್ ಸ್ಟ್ಯಾಂಡ್ಸ್. ಸೊ ಇಲ್ಲಿನ ಕಲಾಕೃತಿಗಳನ್ನ ನೋಡಿ. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ, ಅಥವಾ ಆಗಿದ್ದರೆ ಬಿದೋಗಿರ್ಬೋದು. ಮೇಲೆ ನಿಮಗೆ ರೂಫಿಂಗ್ ಇಲ್ಲ, ಬಟ್ ಈ ಒಂದು ಜಾಗದಲ್ಲಿ ನಿಮಗೆ ತುಂಬ ಕಂಬಗಳು ನಿಂತ್ಕೊಂಡಿರೋದು ಕಾಣುತ್ತೆ. ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗಿನ್ನೂ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಇನ್ನೊಂದು ಮಂಟಪ ಮುಂದೆ. ಸೊ ಇದೇ ಮೇಯ್ನ್, ಅದೇ ಹೇಳಿದ್ನಲ್ಲ, ದಟ್ ಈಸ್ ಒನ್ ಸರ್ಕಲ್. ಸೊ ಇಲ್ಲಿಂದ ವ್ಯೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ, ನಮ್ಮ ಜೈ ಆಂಜನೇಯ ಹನುಮಂತಂದು ಕೂಡ ಒಂದು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಇನ್ನೊಂದಿದೆ, ಒಂದು ಮಿಸ್ ಆಯಿತು ನೋಡ್ಬೇಕಾರೆ. ನಮ್ಮ ಗಣಪತಿ, ಇದು ಕೂಡ ಅದೇ ಕಂಬದಲ್ಲಿ ಕೊರೆದಿರೋದು. ಆ ಕಡೆ ಶಿವ, ಈ ಕಡೆ ಗಣಪತಿ. ಆ್ಯಂಡ್ ಆಪೋಸಿಟ್ ಅಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್. ತುಂಬ ಚೆನ್ನಾಗಿ ನೋಡ್ಬೋದು. ಏನು ಸ್ಪೆಷಾಲಿಟಿ ಅಂದರೆ, ಸ್ವಲ್ಪ ಹಂಗೆ ಮುಂದೆ ಬಂದರೆ ಇಲ್ಲಿಂದ ನಿಮಗೆ ಗರುಡ ಕಾಣಿಸ್ತಾನೆ ನೋಡಿ, ನಮ್ಮ ಜಟಾಯು ಕಾಣಿಸ್ತಾನೆ ಅಲ್ಲಿ. ಆ್ಯಂಡ್ ಇದೇ ಲೈನಲ್ಲಿ ನೋಡಿ ಎಂಥ ಕಂಬಗಳಿದೆ, ಫುಲ್ಲು ತುಂಬ ಅದ್ಭುತವಾದಂಥ ಕಂಬಗಳು. ಆ್ಯಂಡ್ ನಾನು ಹೇಳ್ದಂಗೆ ಇಲ್ಲಿ ನಾವು ನೋಡಿದಂಥ ಗಣಪತಿ ಮತ್ತು ಲಿಂಗ, ಹಿಂಗೆ ಮುಂದೆ ಹೋದರೆ ಸ್ಟ್ರೈಟು ನಮ್ಮ ಟೆಂಪಲ್. ಸೊ ಇದು ಪೂರಾ ಬಂದುಬಿಟ್ಟು ನಮ್ಮ ಲೇಪಾಕ್ಷಿ ಟೆಂಪಲ್. ಸೊ ನೋಡೋಣ ಮೇಲೆ ಹೋದರೆ ನಿಂತ್ಕೊಂಡ್ರೆ ಪೂರಾ ಸಿಮೆಟ್ರಿಕಲ್ ಆಗಿದೆ ಇದು ಕಂಬ ಇಲ್ಲಿಂದ. ಸೊ ಮುಂದೆ ಬನ್ನಿ, ಇಲ್ಲಿ ಬಂದರೆ ನೋಡ್ಬೋದು ನೀವು ಹೇಗೆ ಸಿಮೆಟ್ರಿಕಲ್ ಆಗಿದೆ ಅಂತ. ಇಲ್ಲಿ ನೀವು ಒಂದು ಕಡೆ ಹಿಂಗೆ ನೋಡಿದ್ರೆ ಇನ್ನೊಂದು ಕಂಬಗಳು ಕಾಣಲ್ಲ. ಸೊ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಪೂರಾ ಎಲ್ಲ ಕಂಬಗಳನ್ನ. ಮತ್ತೆ ನಾನು ಅಲ್ಲಿ ತೋರಿಸಿದ್ದು ಆ ಕಂಬಗಳ ರಾಶಿ, ಮತ್ತು ಇಲ್ಲಿ ನಿಮ್ಮ ಮಂಟಪಗಳು. ಸೊ ಇನ್ನೊಂದು ವಿಶೇಷ ಏನಂದರೆ, ಇಲ್ಲೊಂದು ಮರ ಕಾಣಿಸ್ತದೆ ಅಲ್ಲ, ತುಂಬ ಹಳೆ ಮರ. ಅಲ್ಲ ಹೋಗೋಣ. ಸೊ ಹಂಪಿಲೂ ಕೂಡ ಇದೇ ಥರ ಒಂದು ಮರ ಇದೆ, ಇಲ್ಲೂ ಕೂಡ ಈ ಟೆಂಪಲ್ ಇದೇ ಥರ ಒಂದು ಮರ ಇದೆ. ಸೊ ಅದನ್ನು ನೋಡೋಣ ನೆಕ್ಸ್ಟ್. ಸೊ ಬನ್ನಿ. ಹೇಳ್ದಂಗೆ ಇದು ಮರ ತುಂಬ ಹಳೆಯ ಮರ ನೋಡಿ, ಎಷ್ಟು ವರ್ಷಗಳಾದರೂ ಕೂಡ ಹಾಗೆ ನಿಂತಿದೆ. ನನಗನ್ಸೋ ಪ್ರಕಾರ ಮೇಲೆ ಸಂಪಿಗೆ ಬಿಟ್ಟಿರೋದು, ಇದು ಸಂಪಿಗೆ ಮರ, ಇದು ತುಂಬ ಹಳೆಯ ಸಂಪಿಗೆ ಮರ. ಸೊ ಒಂದು ಸುತ್ತು ಬಂದ್ವಿ ನಾವೀಗ ದೇವಸ್ಥಾನದ್ದು. ಒಂದು ಸುತ್ತಾದಮೇಲೆ ಮತ್ತೆ ನಿಮಗೆ ಎಂಟ್ರೆನ್ಸ್ ಹತ್ರನೇ ಬರ್ತೀರಾ ಇಲ್ಲಿ. ನೋಡೋಣ ಈಗ ಮುಂದೆ ಆದರೆ ಗರುಡ ಇದು ಹತ್ರ ಹೋಗೋಣ. ಹತ್ತಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಲೀಸ್ಟ್ ಹೊರಗಡೆಯಿಂದ ಆದರೂ ನೋಡೋಣ. ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ಡ್ ಇವತ್ತಿನ ಒಂದು ವ್ಲಾಗ್ ಲೇಪಾಕ್ಷಿಗೆ ಬಂದಿದ್ದು. ದಿಸ್ ವಾಸ್ ವೆರಿ ಸ್ಪೆಷಲ್ ಬಿಕಾಸ್ ದಿಸ್ ಇಸ್ ಅ ಬರ್ಡೇ ವ್ಲಾಗ್ ಫಾರ್ ಮೀ. ಸೊ ಹುಟ್ಟುಹಬ್ಬ ದಿನ ಒಂದು ಸಣ್ಣ ಟ್ರಾವೆಲ್ ಮಾಡೋಣ ಅಂತ. ಆ್ಯಂಡ್ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.
ಟಿಲ್ ದೆನ್ ಟೇಕ್ ಕೇರ್, ಖುಷಿಯಾಗಿರಿ. ನಿಮ್ಗೆ ಏನು ಬೇಕು ಲೈಫಲ್ಲಿ ಮಾಡಿ ಬಾಯ್.